ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಹೇಳಿ ಐಶ್ವರ್ಯ ಗೌಡ ಮಾಡಿದಂತಹ ವಂಚನೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಾರು ಸೀಸ್ ಮಾಡಿದ್ದ ಎಸಿಪಿ ಈಗ ಟ್ರಾನ್ಸ್ಫರ್ ಆಗಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆ ಆಗಿದೆ. ವಿನಯ್ ಕುಲಕರ್ಣಿ ಕಾರ್ ಸೀಸ್ ಮಾಡಿದ್ದಕ್ಕೆ ಎಸಿಪಿ ವರ್ಗಾವಣೆ ಆಯ್ತಾ? ಐಷಾರಾಮಿ ಕಾರನ್ನ ಎಸಿಪಿ ಭರತ್ ಅಂಡ್ ಟೀಮ್ ಸೀಸ್ ಮಾಡುತ್ತೆ. ಮರ್ಸಿಡೀಸ್ ಬೆನ್ಸ್ ಕಾರ್ ಅದು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಿ ಇದ್ದಂತಹ ಕಾರು. ಆ ಕಾರನ್ನ ವಂಚಕಿ ಐಶ್ವರ್ಯ ಗೌಡ ಗಿಫ್ಟ್ ಆಗಿ ಕೊಟ್ಟಿದ್ಲಂತೆ. ಆ ಕಾರನ್ನ ತನಿಖಾಧಿಕಾರಿ ಭರತ್ ರೆಡ್ಡಿ ಸೀಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಅವರ ಟ್ರಾನ್ಸ್ಫರ್ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಎಸಿಪಿ ಭರತ್ ರೆಡ್ಡಿ ಅವರ ಟ್ರಾನ್ಸ್ಫರ್? ಕಾರ್ ಸೀಸ್ ಮಾಡಿದ್ದೆ ಕಾರಣನಾ? ಖಂಡಿತವಾಗಿ ವೀಣಾ, ಯಾವಾಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಬಂತು, ದೊಡ್ಡ ಅವರ ಹೆಸರೆಲ್ಲ ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕೋದಕ್ಕೆ ಪ್ರಾರಂಭ ಆಯ್ತು. ಮೊದಲಿಗೆ ಈಕೆ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ಏನು ಹಲವರಿಗೆ ವಂಚನೆ ಮಾಡಿದ್ಲು. ಅದರ ಸಂಬಂಧ ಡಿಕೆ ಸುರೇಶ್ ಕೂಡ ಒಂದು ಪತ್ರವನ್ನ ಬರೆದಿದ್ರು. ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ರು. ಅದಾದ ಬಳಿಕ ಇದರಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪಾತ್ರ ಇರೋ ತರ ರೀತಿಯಲ್ಲಿ ಸಾಕಷ್ಟು ಸಾಕ್ಷಿಗಳು ಪೊಲೀಸರಿಗೆ ಲಭ್ಯ ಆಗಿತ್ತು. ಜೊತೆಗೆ ಆ ಒಂದು ವಿಚಾರವಾಗಿ ಏನು ವಿನಯ್ ಕುಲಕರ್ಣಿ ಬರ್ತಾ ಇದ್ದಂತ ಬೆಂಜ್ ಕಾರನ್ನ ಇತ್ತೀಚೆಗಷ್ಟೇ ಪೊಲೀಸರು ಸೀಸ್ ಮಾಡಿದ್ರು. ಆ ಒಂದು ವಿಚಾರವಾಗಿ ನೋಟಿಸ್ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಅಷ್ಟರಲ್ಲಿ ವಿನಯ್ ಕುಲಕರ್ಣಿಯೇ ಡಿಸಿಪಿ ಎಸಿಪಿ ಭರತ್ ರೆಡ್ಡಿ ಅವರ ಕಚೇರಿಗೆ ಒಂದು ಕಾರನ್ನ ಕಳಿಸ್ಕೊಟ್ಟಿದ್ರು. ಈಗಾಗ್ಲೇ ಆ ಒಂದು ಬೆಂಜ್ ಕಾರ್ ಏನಿದೆ, KA 03NN818 ನಂಬರಿನ ಬೆಂಜ್ ಕಾರ್, ಮರ್ಸಿಡೀಸ್ ಬೆಂಜ್ ಕಾರ್ ಏನಿದೆ, ಅದನ್ನ ಈಗಾಗ್ಲೇ ಸೀಸ್ ಮಾಡಿದ್ದಾರೆ. ಈ ಎಲ್ಲಾ ವಿಚಾರಗಳು ಒಂದು ಕಡೆ ಆದ್ರೆ, ನಿನ್ನೆ ಅಷ್ಟೇ ಒಂದಷ್ಟು 11 ಡಿವೈಎಸ್ಪಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡುತ್ತೆ. ಆ ಆದೇಶದಲ್ಲಿ ಇದೇ ಎಸಿಪಿ ಭರತ್ ರೆಡ್ಡಿ ಅವರ ಹೆಸರು ಕೂಡ ಬರುತ್ತೆ, ಅದರಲ್ಲಿ ವರ್ಗಾವಣೆ ಆಗ್ತಾರೆ. ಆದ್ರೆ ಎಲ್ಲೂ ಕೂಡ ಭರತ್ ರೆಡ್ಡಿ ಅವರಿಗೆ ಸ್ಥಳವನ್ನ ತೋರಿಸದೆ ವರ್ಗಾವಣೆಯನ್ನ ಮಾಡಿರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ ವಿಚಾರ ಏನು, ಈ ಒಂದು ಮಾಜಿ ಸಚಿವರ ಕಾರ್ ಸೀಸ್ ಮಾಡಿದ್ದು, ಜೊತೆಗೆ ದೊಡ್ಡವರ ಹೆಸರುಗಳು ಕೇಳಿ ಬರ್ತಾ ಇದೆ. ಆ ಹೆಸರುಗಳನ್ನು ಕೂಡ ಆ ಒಂದು ವಿಚಾರದಲ್ಲೂ ಕೂಡ ಎಸಿಪಿ ಭರತ್ ರೆಡ್ಡಿ ತನಿಖೆ ಮಾಡೋದಕ್ಕೆ ಮುಂದಾಗಿದ್ರು. ಹೀಗಾಗಿ ಎಲ್ಲಿ ಎಸಿಪಿ ಭರತ್ ರೆಡ್ಡಿ ಅವರು ನಮ್ಮ ಬುಡಕ್ಕೆ ಬರುತ್ತೆ ಅಂತ ಹೇಳಿ ಏನಾದ್ರು ಪ್ರಭಾವಿಗಳು ಈ ಒಂದು ಭರತ್ ರೆಡ್ಡಿಯನ್ನ ಟ್ರಾನ್ಸ್ಫರ್ ಮಾಡಿಸಿದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಇದೀಗ ನಡೀತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.